ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನೀವೆಲ್ಲರಿಗೂ ಕೂಡ ಒಂದು ಸೂಪರ್ ಆಗಿರುವಂಥ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ನೀವೆಲ್ಲರೂ ಕೂಡ ಕಾಯುತ್ತಿದ್ದಂಥ ಒಂದು 18ನೇ ಮತ್ತು 19ನೇ ಕಂತಿನ ಹಣ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬಿಡುಗಡೆ ದಿನಾಂಕದ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಒಂದು ವಿಶೇಷವಾದಂಥ ಒಂದು ಪ್ರೆಸ್ ಮೀಟನ್ನು ಇವತ್ತು ನಡೆಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಒಂದು ಪ್ರೆಸ್ ಮೀಟ್ನಲ್ಲಿ ಅವರು ತಿಳಿಸಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆ 18ನೇ ಮತ್ತು 19ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವ ಒಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟಾರೆಯಾಗಿ 17 ಕಂತಿನ 34,000 ರೂಪಾಯಿ ನಿಮ್ಮೆಲ್ಲರ ಖಾತೆಯು ಕೂಡ ಆಲ್ಮೋಸ್ಟ್ ಆಲ್ 95% ಜನರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂದರೆ 18ನೇ ಮತ್ತು 19ನೇ ಕಂತಿನ ಅಂದರೆ ಜನವರಿ ಹಾಗೆ ಫೆಬ್ರವರಿ ತಿಂಗಳ ಬಾಕಿ ಇರುವಂತಹ 4,000 ರೂಪಾಯಿ ಯಾವಾಗ ಹಾಕ್ತಾರೆ ಅಂತ ಈಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇವತ್ತು ಸ್ವತಃ ಮಾಧ್ಯಮಗಳ ಮೂಲಕ ಬಂದು ಎಲ್ಲ ಜನರಿಗೂ ಕೂಡ ಅಂದರೆ ಎಲ್ಲ ಮಹಿಳೆಯರಿಗೂ ಕೂಡ 1,27,00,000 ಮಹಿಳೆಯರಿಗೂ ಕೂಡ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅವರು ಏನು ಮಾಧ್ಯಮಗಳಿಗೆ ಹೇಳಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕೇಳ್ಕೊಂಡು ಬನ್ನಿ ನೋಡೋಣ ಸ್ನೇಹಿತರೆ. ಅವರು ಏನು ಹೇಳಿದ್ದಾರೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನು. ಅವರು ಇಲ್ಲಿ ಮಾತನಾಡಿರುವಂಥ ಒಂದು ಕ್ಲಿಪ್ ಬರುತ್ತೆ, ನೋಡಿ ಸ್ನೇಹಿತರೆ. ಬಜೆಟ್ ಮುಗಿಸಿ ಬಂದಿದ್ದೀನಿ. ಬಜೆಟ್ನಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದರು. ನಿಮಗೆ ಗೊತ್ತು 30 ಮಾರ್ಚು ಇದು ಇಯರ್ ಎಂಡ್ ಇರುತ್ತೆ. ತಮಗೂ ಎಲ್ಲರಿಗೂ ಗೊತ್ತು 31 ಮಾರ್ಚು ಇಯರ್ ಎಂಡ್ ಇರುತ್ತೆ. ಸೊ ಈ 31 ಮಾರ್ಚ್ ಮುಗಿದ ತಕ್ಷಣ ಉಳಿದ 2 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಮಹಿಳೆಯರು ಕೂಡ ಒಂದು ರೀತಿಯಾಗಿ ಭರವಸೆಯನ್ನು ಹುಟ್ಟಿಸಿದ್ದಾರೆ ಅಂತ ಹೇಳ್ಬೋದು. 1,22,00,000 ಮಹಿಳೆಯರಿಗೂ ಕೂಡ ಎಲ್ಲರಿಗೂ ಕೂಡ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅವರು ಹೇಳಿದ ಮಾತನ್ನು ನೀವೆಲ್ಲರೂ ಕೂಡ ಕೇಳಿಸ್ಕೊಂಡ್ರೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅವರು ಹೇಳಿದ ಅರ್ಥ ಇದಷ್ಟೇ ಅಂತಲೇ ಹೇಳ್ಬೋದು. ಈಗ ಮಾರ್ಚ್ ಇವತ್ತು 23 ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಒಂದು ಮಾರ್ಚ್ 31 ಈ ವರ್ಷದ ಒಂದು ಇಯರ್ ಎಂಡ್ ಅಂತಲೇ ಹೇಳ್ಬೋದು. ಒಂದು ಫೈನಾನ್ಷಿಯಲ್ ಇಯರ್ ಎಂಡ್ ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಒಂದು ರೀತಿಯಾಗಿ ಫೈನಾನ್ಷಿಯಲ್ ಇಯರ್ ಇರುತ್ತದೆ ಸ್ನೇಹಿತರೆ. ಈ ಒಂದು ಮಾರ್ಚ್ 31 ಮುಗಿದ ಮೇಲೆ ಅವರು ಹೇಳಿರುವ ಹಾಗೆ ಈ ಒಂದು ವರ್ಷ ಮುಗಿಲಿ, ಮಾರ್ಚ್ 31 ಮುಗಿದ ಮೇಲೆ ನಿಮಗೆ ಏಪ್ರಿಲ್ 1ರಿಂದ ಅಂದರೆ ಬರುವಂತಹ ಮುಂದಿನ ತಿಂಗಳು ಕೇವಲ ಇನ್ನೇನು ಒಂದು 8ರಿಂದ 9 ದಿನಗಳ ಆದ ನಂತರ ನಿಮಗೆ ಬಾಕಿ ಇರುವಂತಹ ಜನವರಿ ತಿಂಗಳ ಒಂದು 18ನೇ ಕಂತು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಫೆಬ್ರವರಿ ತಿಂಗಳ ಒಂದು 19ನೇ ಕಂತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಗೆ 18ನೇ ಕಂತಿನ 2,000 ರೂಪಾಯಿ, ಅದರ ಜೊತೆಗೆ 19ನೇ ಕಂತಿನ 2,000 ರೂಪಾಯಿ, ಒಟ್ಟಾರೆಯಾಗಿ 4,000 ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಎರಡನ್ನು ಕೂಡ ಅಂದರೆ 4,000 ಒಟ್ಟಾರೆಯಾಗಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರಾ ಅಥವಾ 2,000 ರೂಪಾಯಿ ಮೊದಲನೇದಾಗಿ 17ನೇ ಕಂತು 16 ಮತ್ತು 17ನೇ ಕಂತಿನ ಯಾವ ರೀತಿಯಾಗಿ ಜಮಾ ಮಾಡ್ತಾ ಹೋದ್ರಲ್ವ ಸ್ನೇಹಿತರೆ. ಮೊದಲನೇದಾಗಿ 16ನೇ ಕಂತನ್ನು ಜಮಾ ಮಾಡಿದ್ರು. ಅದಾದ ನಂತರ ಒಂದು 10ರಿಂದ 12 ದಿನಗಳ ವೇಟ್ ಮಾಡಿ ಮತ್ತೆ 17ನೇ ಕಂತಿನ ಹಣ ಜಮಾ ಮಾಡಿದ್ರು. ಆ ರೀತಿಯಾಗಿ ಬೇರೆ ಬೇರೆ ದಿನಗಳ ಡೇಟ್ಗಳಲ್ಲಿ ಅದನ್ನು ಜಮಾ ಮಾಡುವಂತಹ ಪ್ರೊಸೆಸನ್ನು ಮಾಡ್ತಾರೆ. ಅಥವಾ 18ನೇ ಕಂತು 19ನೇ ಕಂತಿನ ಹಣ ಒಟ್ಟಾರೆಯಾಗಿ ಸೇರಿಸಿ ಈ ಒಟ್ಟಾರೆಯಾಗಿ 4,000 ರೂಪಾಯಿ ಹಾಕ್ತಾರೆ ಅಂತ ನಾವು ವೇಟ್ ಮಾಡಿ ನೋಡಬೇಕು ಸ್ನೇಹಿತರೆ. ಅದರ ಮೇಲೆ ಅಪ್ಡೇಟ್ ಬಂದ ಮೇಲೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಆದರೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಏಪ್ರಿಲ್ 1ರಿಂದ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು 18ನೇ ಮತ್ತು 19ನೇ ಕಂತಿನ ಹಣ ಜಮಾ ಪ್ರೊಸೆಸ್ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಆಲ್ಮೋಸ್ಟ್ ಏಪ್ರಿಲ್ 1ರಿಂದ ಏಪ್ರಿಲ್ 12ರಿಂದ 13ನೇ ತಾರೀಕಿನ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ 4,000 ರೂಪಾಯಿ ಜಮಾ ಮಾಡ್ತೇವೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಭರವಸೆಯನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ನಮ್ಮ ಮಾಧ್ಯಮದವರು ಹಲವಾರು ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋದರು. ಆ ಒಂದು ಪ್ರಶ್ನೆಗೆ ಕೇಳಿದಂತೆ ಅವರು ಒಂದು ನಿಖರವಾದಂಥ ಉತ್ತರವನ್ನು ಕೊಟ್ಟರು ಸ್ನೇಹಿತರೆ. ನಿಮಗೆ ಹಲವಾರು ರೀತಿಯಾಗಿ ನಾನು ವಿಡಿಯೋ ಮಾಡ್ತಾ ಬಂದಿದ್ದೆ. ನಾಳೆ ಮಾರ್ಚ್ 24ರಿಂದ ಒಂದು ರೀತಿಯಾಗಿ ಜಮಾ ಪ್ರೊಸೆಸ್ ಪ್ರಾರಂಭ ಮಾಡ್ತಾರೆ ಅನ್ನುವಂಥ ಮಾಹಿತಿ ಬಂದಿತ್ತು. ಆದರೆ ಮತ್ತೆ ಒಂದು ವಾರ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಸ್ನೇಹಿತರೆ. ಏಪ್ರಿಲ್ 1ರಿಂದ ನಿಮ್ಮೆಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು 18 ಮತ್ತು 19ನೇ ಕಂತಿನ ಜಮಾ ಆಗ್ತದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ
ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಇಂಪಾರ್ಟೆಂಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.